ಹತ್ತನೇ ತರಗತಿಯ 6ನೇ ಪಾಠ ಬಸಂತ್ ಕಿ ಸಚ್ಚಾಯಿ. ಈ ಪಾಠದ ಲೇಖಕರು ವಿಷ್ಣು ಪ್ರಭಾಕರ್. ಈಗ लेखकर परिचय. मानव जीवन का यथार्थ चित्रण करने वाले लेखकों में विष्णु प्रभाकर जी का महत्वपूर्ण स्थान है. उनका जन्म उत्तर प्रदेश के मुजफ्फरनगर में मीरपुर में सन 1912 में हुआ. पंजाब में शिक्षा पाकर वही 15 वर्ष तक उन्होंने सरकारी नौकरी की. सन 1955 में आकाशवाणी के दिल्ली केंद्र में नाटक निर्देशक बने. 1.5 वर्ष बाद वहां से त्याग पत्र दिए और तब से स्वतंत्र साहित्यिक के रूप में जीवन यापन कर रहे हैं. ವಿಷ್ಣು ಪ್ರಭಾಕರ್ ಜಿಯವರು 1912ರಲ್ಲಿ ಮುಜಫರ್ನಗರದ ಉತ್ತರ ಪ್ರದೇಶದ ಮುಜಫರ್ನಗರದ ಮೀರಪುರ್ ಅಂತಕ್ಕಂಥ ಹಳ್ಳಿಯಲ್ಲಿ ಇವರು ಜನಿಸಿದರು. ನಂತರ ಇವರು 15 ವರ್ಷದವರೆಗೆ ಪಂಜಾಬಿನ ಇರ್ತಕ್ಕಂಥ ಶಿಕ್ಷಾ ಪ್ರಕಾರಕ ವಹಿ ಸರ್ಕಾರಿ ನೌಕರಿಯಲ್ಲಿ ಸೇವೆಯನ್ನು ಸಲ್ಲಿಸಿದರು. ನಂತರ 1955ರಲ್ಲಿ ದಿಲ್ಲಿಯಲ್ಲಿ ಇರ್ತಕ್ಕಂಥ ಆಕಾಶವಾಣಿ ಕೇಂದ್ರದಲ್ಲಿ ನಾಟಕ ನಿರ್ದೇಶಕರಾಗಿ ಸೇವೆಯನ್ನು ಪ್ರಾರಂಭ ಮಾಡಿದರು. ನಂತರ ಸ್ವತಃ ತಾವೇ ಅದಕ್ಕೆ ತ್ಯಾಗಪತ್ರವನ್ನು ನೀಡಿ ಸ್ವಂತ ಕವನಗಳನ್ನು ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. विष्णु प्रभाकर जी गांधीवादी लेखक माने जाते हैं. आपके एकांकी मानवीय संवेदनाओं से ओतप्रोत है. मानवीय संबंधों का मनोवैज्ञानिक धरातल पर भावात्मक चित्रण उनके एकांकियों की विशेषता है. उनकी प्रमुख रचनाएं हैं आवारा मसीहा, तट के बंधन, निशिकांत, दर्पण का व्यक्ति, धरती अब भी घूम रही है, युगे युगे क्रांति, ಗೃಹಸ್ಥಿ ಆದಿ. ಇವ್ರು ನಾವು ವಿಷ್ಣು ಪ್ರಭಾಕರ್ ಅವರನ್ನು ಸಾಮಾನ್ಯವಾಗಿ ಗಾಂಧಿವಾದಿ ಅಂತೇಳಿ ಹೇಳ್ಬೋದು. ಇವರು ಹಲವಾರು ರೀತಿಯಾಗಿರ್ತಕ್ಕಂಥ ನಾಟಕಗಳನ್ನು ಬರೆದಿದ್ದಾರೆ. ಜೊತೆಗೆ ಅವರು ಮಾನವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾಟಕಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇವರು ಬರೆದಿರ್ತಕ್ಕಂಥ ರಚನೆಗಳಲ್ಲಿ ಪ್ರಮುಖವಾಗಿರತಕ್ಕಂಥವು ಅಂತಂದರೆ आवारा मसीहा, तट के बंधन, निशिकांत, दर्पण का व्यक्ति, धरती अब भी घूम रही है, युगे युगे क्रांति, ಗೃಹಸ್ಥಿ. ಇವು ಅವರು ಬರೆದಿರ್ತಕ್ಕಂಥ ಪ್ರಮುಖ ರಚನೆಗಳು. ಈ ಪಾಠದ ಆಶಯ ಏನಿದೆ ಅಂತಂದರೆ ವಿಷ್ಣು ಪ್ರಭಾಕರ್ ಮಾನವ ಮನ್ के पारखी लेखक है. इस एकांकी में उन्होंने स्वाभिमान, परदुखातरता जैसे मानवीय भावनाओं को सुंदर चित्रण किया है. गरीब होकर भी स्वाभिमानी और परिश्रम की कमाई से जीने वाले बसंत और प्रताप एक ओर है तो दूसरी ओर कंगालों के प्रति हमदर्दी दिखाते हुए आदर के साथ व्यवहार करने वाले राजकिशोर जैसे पात्र अनुसरणीय है. ಈ ಪಾಠದಲ್ಲಿ ವಿಷ್ಣು ಪ್ರಭಾಕರ್ ಅವರು ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ ಸ್ವಾಭಿಮಾನಿಯಾಗಿ ಒಬ್ಬ ವ್ಯಕ್ತಿ ಹೇಗೆ ಬದುಕಲಿಕ್ಕೆ ಸಾಧ್ಯ, ಜೊತೆಗೆ ಮಾನವತ್ವವನ್ನು ಒಳಗೊಂಡು ಹೇಗೆ ಜೀವನವನ್ನು ನಡೆಸ್ಬೋದು, ಕಷ್ಟದಲ್ಲಿದ್ದರೂ ಕೂಡ ಸ್ವಾಭಿಮಾನಿಯಾಗಿ ಪರಿಶ್ರಮಪಟ್ಟು ಹೇಗೆ ದುಡಿಬಹುದು ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ ಒಂದು ಚಿತ್ರಣದಲ್ಲಿ. ಇನ್ನೊಂದು ಇದರಲ್ಲಿ ಬರ್ತಕ್ಕಂಥ ಚಿತ್ರಣ ಏನಂತಂದರೆ ಉನ್ನತ ಸ್ಥಾನದಲ್ಲಿ ಇದ್ಕೊಂಡು ಕೂಡ ಬಡತನದಲ್ಲಿರ್ತಕ್ಕಂಥ ಜನರಿಗೆ ಸಹಾಯ ಸಹಕಾರವನ್ನು ಮಾಡ್ತಕ್ಕಂಥ ಒಂದು ವ್ಯಕ್ತಿ ಪರಿಚಯ ಅಂದರೆ ರಾಜಕಿಶೋರ್ ಅವರ ಪರಿಚಯವನ್ನು ಈ ಒಂದು ನಾಟಕದಲ್ಲಿ ಇವರು ಮಾಡಿಕೊಡ್ತಾ ಇದ್ದಾರೆ. ಈ ಪಾಠದಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯವನ್ನು ನೋಡೋಣ. ಮೊದಲನೇದಾಗಿ ಬಸಂತ್ एक गरीब शरणार्थी लड़का, प्रताप बसंत का छोटा भाई, पंडित राजकिशोर एक नेता, डॉक्टर तथा 2 राहत चलते ವ್ಯಕ್ತಿ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳಂತಂದರೆ ಬಸಂತ್, ಪ್ರತಾಪ್ ಮತ್ತು ರಾಜಕಿಶೋರ. ಇವ್ರ ಜೊತೆಗೆ ಸಹ ಪಾತ್ರಗಳು ಡಾಕ್ಟರ್ ಮತ್ತು ರಸ್ತೆಯಲ್ಲಿ ಹೋಗ್ತಕ್ಕಂಥ ಇಬ್ಬರು ವ್ಯಕ್ತಿಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ.
ನಾಟಕದ ಮೊದಲನೇ ದೃಶ್ಯ ಪ್ರಾರಂಭ ಆಗುತ್ತೆ. सुविधा स्टेज पर सुविधानुसार एक बड़े नगर के बाजार का ಪ್ರತೀಕಾತ್ಮಕ ದೃಶ್ಯ. ಅಂದರೆ ಸ್ಟೇಜ್ ಹೇಗೆ ರೆಡಿ ಮಾಡಿರ್ತಾರೆ ಅಂತಂದರೆ ಒಂದು ಮಾರುಕಟ್ಟೆಯ ಒಂದು ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿರ್ತಾರೆ. ಆನೆ ಜಾನೆ लेन देन का शोर, फेरी वाले की पुकार, उन्हीं के बीच में एक लड़का नंगे पैर फटे कपड़े पहने हाथ में सामान संभाले भागता हुआ आता है. उसकी आयु लगभग 12 वर्ष की है. उनका नाम बसंत है. वह पुकार रहा है. ಇಲ್ಲಿ ಏನು ಮಾರುಕಟ್ಟೆಯ ಚಿತ್ರಣವನ್ನು ಬರುತ್ತಲ್ಲ, ಆ ಚಿತ್ರಣದಲ್ಲಿ ಅಲ್ಲೆಲ್ಲರೂ ಜನರು ತಮ್ಮ ತಮ್ಮ ಸಾಮಾನುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ಜನ ಕೂಗ್ತಾ ಇರ್ತಾರೆ ತಮ್ಮ ಸಾಮಾನುಗಳ ಬಗ್ಗೆ. ಅಂತಹ ವ್ಯಕ್ತಿಗಳ ನಡುವೆ ಒಬ್ಬ ಹುಡುಗ ಬರ್ತಾನೆ. ಕಾಲಲ್ಲಿ ಚಪ್ಪಲಿ ಇರೋದಿಲ್ಲ, ಹರಿದಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡಿರ್ತಾನೆ, ಕೈಯಲ್ಲಿ ಒಂದಿಷ್ಟು ಸಾಮಾನನ್ನು ಹಿಡ್ಕೊಂಡಿರ್ತಾನೆ. ಸುಮಾರಾಗಿ ಒಂದು 12 ವರ್ಷ ಇರ್ಬೋದು ಆ ಬಾಲಕನಿಗೆ ಅಂತೇಳಿ ಹೇಳ್ತಾರೆ. ಆ ಬಾಲಕನ ಹೆಸರು ಬಸಂತ. ಅವನು ಕೂಗ್ತಾ ಇರ್ತಾನೆ. ಅವನೇನಂತ ಕೂಗ್ತಾ ಇರ್ತಾನೆ ಅಂತಂದರೆ, ಬಸಂತ್ ಚಲ್ನಿ ಲೇ ಲೋ, ಬಟನ್ ಲೇ ಲೋ, ದಿಯಾ ಸಲಾಯಿ ಲೇ ಲೋ, कोई उसकी बात नहीं सुनता, सब उसे देखते हैं और आगे बढ़ जाते हैं. इसी समय एक कदरदारी व्यक्ति वहाँ से जाते दिखाई देते हैं. वे मजदूर नेता पंडित राजकिशोर है. बसंत उन्हें देखकर उनके पीछे भागता है. ಅವನು ಕೂಗ್ತಾ ಇರ್ತಾನೆ ಬಸಂತ್, ಚಲ್ನಿ ಲೇಲೋ. ಚಲ್ನಿ ಅಂತಂದರೆ ಸೋಸ್ತಕ್ಕಂಥ ಒಂದು ಸಾಮಾನು. ಬಟನ್ ಲೇಲೋ, ದಿಯಾ ಸಲಾಯಿ ಅಂತಂದರೆ ದೀಪ. ಈ ರೀತಿಯಾಗಿರ್ತಕ್ಕಂಥ ಸಾಮಾನುಗಳನ್ನು ಹಿಡ್ಕೊಂಡು ಅವನು ಕೂಡ ಮಾರ್ಕೆಟ್ನಲ್ಲಿ ಕೂಗ್ತಾ ಇರ್ತಾನೆ. ಅವನು ಕೂಗ್ತಾ ಇರ್ತಕ್ಕಂಥ ಮಾತನ್ನು ಎಲ್ಲರೂ ಕೇಳ್ತಾರೆ, ಅವನು ನೋಡ್ತಾ ಇರ್ತಾರೆ. ಆದರೆ ಯಾರೂ ಕೂಡ ಅದನ್ನು ತೆಗೆದುಕೊಳ್ಳೋದಿಲ್ಲ. ಅವನನ್ನು ನೋಡಿ ಹಾಗೆ ತಂಪಾಡಿಗೆ ತಾವು ಹೋಗ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಹೆಸರೇನಂತಂದರೆ ಇಲ್ಲಿ ಮಜ್ದೂರೋಂಕೆ ನೇತಾ ಪಂಡಿತ್ ರಾಜ್ಕಿಶೋರ್ ಅವರು ಅದೇ ಮಾರ್ಗವಾಗಿ ಹೋಗ್ತಾರೆ. ಅವರನ್ನು ನೋಡಿರ್ತಕ್ಕಂಥ ಬಸಂತ್ ಏನು ಮಾಡ್ತಾನೆ, ಅವ್ರ ಹಿಂದಿಂದನೇ ಓಡಿ ಹೋಗ್ತಾನೆ. ಆಗ ಬಸಂತ್ ಹೇಳ್ತಾನೆ, ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್, ಸಾಹಬ್ ದಿಯಾ ಸಲಾಯಿ ಲೀಜಿಯೇ. ಅವ್ರ ರಾಜ್ಕಿಶೋರನ್ನು ತಡೆದು ಅವರಿಗೆ, ತಗೊಳ್ರಿ ಇದನ್ನು, ಈ ದೀಪವನ್ನು ನೀವು ತೆಗೆದುಕೊಳ್ಳ್ರಿ ಅಂತೇಳಿ ಹೇಳ್ತಾರೆ. ಆಗ ರಾಜ್ಕಿಶೋರ್ ಹೇಳ್ತಾನೆ, ಬಾಯಿ ಮುಜೆ ಕುಚ್ ನಹಿ ಚಾಹಿಯೆ, ಚಾವೋ ಕಿಸಿ ಔರ್ ಕೋ ದೋ. ಆಗ ಅವ್ರು ಹೇಳ್ತಾರೆ, ನೋಡಪ್ಪ ನನಗೇನು ಬೇಡ, ಬೇರೆ ಯಾರಿಗಾದ್ರೂ ನೀನು ಕೊಡು ಹೋಗು ಅಂತ ಹೇಳ್ತಾರೆ. ಆಗ ಬಸಂತ್ ಹೇಳ್ತಾನೆ, ಸಾಹಬ್ ಚಲ್ನಿ ಲೀಜಿಯೆ, ದೂದ್ ಚಾನಿಯೇ, ಚಾಯ್ ಚಾನಿಯೇ. ನೋಡಿ, ಈಗ ನೀವು ಈ ಸೋಸುವಿಕೆಯನ್ನು ತೆಗೆದುಕೊಳ್ಳ್ರಿ, ಇದರಿಂದ ನೀವು ಹಾಲನ್ನಾದರೂ ಸೋಸ್ರಿ ಅಥವಾ ಚಾನಾದರೂ ಸೋಸ್ರಿ ಅಂತೇಳಿ ಹೇಳ್ತಾನೆ. ರಾಜ್ಕಿಶೋರ್ ಮುಜೆ ನಹಿ ಚಾಹಿಯೆ, ಇವು ನನಗೆ ಬೇಡಪ್ಪ ಅಂತೇಳಿ ಹೇಳ್ತಾರೆ. ಆಗ ಬಸಂತ್ ಬಟನ್ನಾದರೂ ತೆಗೆದುಕೊಳ್ರಿ. ರಾಜ್ಕಿಶೋರ್ ಬೇಡ. ಬಸಂತ್ ದಿಯಾ ಸಲಾಯಿನಾದರೂ ತೆಗೆದುಕೊಳ್ರಿ. ರಾಜ್ಕಿಶೋರ್ ನಹಿ ಅದು ಬೇಡ ನನಗೆ ಅಂತೇಳಿ ಹೇಳ್ತಾರೆ. ಕೊನೆಗೆ ಬಸಂತ ವಿನಮ್ರ ಸ್ವರ, ಅತ್ಯಂತ ಬೇಡ್ಕೊಳ್ತಕ್ಕಂಥ ರೀತಿಯಲ್ಲಿ ವಿನಯದಿಂದ ಹೇಳ್ತಾನೆ, ಸಾಬ್ ಏಕ್ ಚಲ್ನಿ ಲೇ ಲೀಜಿಯೆ, ಸಿರ್ಫ್ 2 ಆನಾ ಕೀಮತ್ ಹೈ. ಒಂದನ್ನಾದರೂ ತೆಗೆದುಕೊಳ್ರಿ, ಇದರ ಬೆಲೆ ಕೇವಲ 2 ಆಣೆಯಾಗಿದೆ ಅಂತೇಳಿ ಹೇಳ್ತಾನೆ. ಆಗ ರಾಜ್ಕಿಶೋರ್, ಪರ್ ಬಾಯಿ ಮುಜೆ ನಹಿ ಚಾಹಿಯೆ ತೋ ಕೇಸೆ ಲೇಲೂ. ಆದರೆ ನನಗೆ ಬೇಡಲ್ಲ ಇದು, ಹಾಗಿದ್ಮೇಲೆ ನಾನು ಯಾಕೆ ತಗೊಳ್ಳಿ, ಇದನ್ನು ಹೇಗೆ ತೆಗೆದುಕೊಳ್ಳಲಿ ಅಂತ ಹೇಳಿದಾಗ ಬಸಂತ್, ಅಚ್ಚಾ ಆಪ್ 6 ಪೈಸೆ, ಸರಿ 2 ಆಣೆ ಬೇಡ ಅಂತಂದರೆ 6 ಪೈಸೆನಾದರೂ ನನಗೆ ಕೊಡ್ರಿ ಅಂತ ಹೇಳ್ತಾನೆ. ರಾಜ್ಕಿಶೋರ್, ಓಹೋ ಕಹ ದಿಯಾ ಮುಜೆ ಕುಚ್ ನಹಿ ಚಾಹಿಯೆ, ಬೇಡ ಅಂತ ಹೇಳಿದ್ನಲ್ಲ ನಾನು, ನನಗೇನು ಬೇಡ ಅಂತ ಹೇಳ್ತಾರೆ. ಆಗ ಬಸಂತ್ ಉದಾಸದಿಂದ ಹೇಳ್ತಾನೆ, ಸಾಹಬ್ ಸಬೇರೆ ಸೆ ಏಕ್ ತಕ್ ಕುಚ್ ನಹಿ ಬಿಕಾ, ಆಪ್ಸೆ ಆಶಾತಿ ಸಾಹಬ್, ಏಕ್ ತೋ ಲೇ ಲೀಜಿಯೆ. ಸ್ವಲ್ಪ ಬೇಡ್ಕೊಳ್ತಕ್ಕಂಥ ರೀತಿಯಲ್ಲಿ ಸಣ್ಣದಾಗಿರ್ತಕ್ಕಂಥ ಧ್ವನಿಯಲ್ಲಿ, ಬೆಳಗ್ಗಿಂತ ಏನೂ ಕೂಡ ಮಾರಾಟ ಆಗಿಲ್ಲ, ನಿಮ್ಮಿಂದ ಏನಾದರೂ ತೆಗೆದುಕೊಳ್ಬಹುದು ಅಂತೇಳಿ ಆಸೆಯನ್ನು ಇಟ್ಕೊಂಡಿದ್ದೆ, ಒಂದನ್ನಾದರೂ ತೆಗೆದುಕೊಳ್ಳಿ ಸರ್ ಅಂತೇಳಿ ಹೇಳ್ತಾನೆ. ರಾಜ್ಕಿಶೋರ್ जेब से 2 पैसे निकालते हुए, तुम तो अच्छा तुम्हें पैसे चाहिए, ले ये 2 पैसे ले और जाओ. ಆಗ ಅವರು ರಾಜ್ಕಿಶೋರ್ ಅವರು ತಮ್ಮ ಬಟ್ಟೆಯಿಂದ
ಒಂದು 2 ರೂಪಾಯಿಯನ್ನು ತೆಗೆದುಕೊಂಡು, ನಿನಗೆ ಹಣ ಬೇಕಲ್ಲ, ನೀನಂಕರು ಇಲ್ಲಿಂದ ಹೋಗೋಕೆ ಕಾಣಿಸ್ತಾ ಇಲ್ಲ, ನಿನಗೆ ಹಣ ಬೇಕಾಗಿದೆಯಲ್ಲ, ತಗೋ ಇದನ್ನು, 2 ರೂಪಾಯಿ ಇದೆ, 2 ಪೈಸೆ ಇದೆ, ಇದನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಬಸಂತ್ ನಹಿ ಸಾಬ್ ನಹಿ, ಮೈ ಪೈಸೆ ನಹಿ ಲೂಂಗಾ. ಒಮ್ಮೆದೊಮ್ಮಕ್ಲೆ ಬಸಂತ ಬೇಡ ಸರ್, ನನಗೆ ಬೇಡ, ನಾನು ರೊಕ್ಕ ತೆಗೆದುಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾನೆ. ಆಗ ರಾಜ್ಕಿಶೋರು ನಹಿ ಲೋಗೆ, ಬೇಡ ನಿನಗೆ ಹಾಗಿದ್ರೆ. ಬಸಂತ್ ಜಿ ನಹಿ, ಆಪ್ ಚಲ್ನಿ ಖರೀದ್ ಲೀಜಿಯೇ, ಬೇಡ ನನಗೆ ಹಾಗೆ ಹಣ ಕೊಡೋದು ಬೇಡ, ನೀವು ಈ ಸೋಸುವಿಕೆ ಚಲ್ನಿಯನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಆಗ ರಾಜ್ಕಿಶೋರ್ ಅಚ್ಚಾ ಏಕ್ ಚಲ್ನಿ ಮೇ ತುಮೆ ಕ್ಯಾ ಬಚೇಗಾ, ಒಂದನ್ನು ತೆಗೆದುಕೊಂಡ್ರೆ ನಿನಗೆ ಏನು ಉಳಿಯುತ್ತೆ. ಬಸಂತ್ 2 ಪೈಸೆ, 2 ಪೈಸೆ ನನಗೆ ಉಳಿಯುತ್ತೆ. ರಾಜ್ಕಿಶೋರ್ ತೋ ಬಸ್ ಪೈಸೆ ಲೇ ಲೋ ಔರ್ ಸಮಜ್ ಲೋ ಮೇನೆ ಏಕ್ ಚಲ್ನಿ ಖರೀದ್ ಲಿ, ಈಗ ನೀನು ಈ ಹಣ ತೆಗೆದುಕೋ, ನೀನೇ ತಿಳ್ಕೊ, ನಾನು ಒಂದು ನಿನ್ನ ಹತ್ರ ಚಲ್ನಿಯನ್ನು ತೆಗೆದುಕೊಂಡಿದ್ದೀನಿ. ಬಸಂತ್ ನಹಿ ಸಾಬ್ ನಹಿ, ಯಹ ತೋ ಬಿಖಾ ಹೈ, ಮೈ ಬೀಕ್ ನಹಿ ಲೂಂಗಾ, ಆಪ್ ಚಲ್ನಿ ಲೇ ಲೋ. ಬೇಡ ಸರ್, ಬೇಡ, ಇದು ಭಿಕ್ಷೆ ಆಗುತ್ತೆ, ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳೋದಿಲ್ಲ, ನೀವು ಈಗ ಈ ಒಂದು ಸೋಸುವಿಕೆಯನ್ನು ತೆಗೆದುಕೊಳ್ಳ್ರಿ, ಚಲ್ನಿಯನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಆಗ ರಾಜ್ಕಿಶೋರ್ ಪರ್ ಇಸ್ ಬಾತ್ ಕಾ ಬಡಾ ಅಸರ್ ಹೋತಾ ಹೈ, ವೇ ಸಹಸಾ ಉಸ್ ಬಚ್ಚೆ ಕೋ ದೇಖ್ತೆ ಹೈ, ಫಿರ್ ಜೇಬ್ ಟಟೋಲ್ತೆ ಹೈ, ಪರ್ ಪೈಸೆ ನಹಿ ಮಿಲ್ತೆ. ಆಗ ಅವನು ಹೇಳಿರ್ತಕ್ಕಂಥ ಮಾತನ್ನು ಕೇಳಿ ಅವ್ರಿಗೊಂದು ರೀತಿ ಆಶ್ಚರ್ಯ ಆಗುತ್ತೆ. ಸರಿ, ಇವನು ಬಿಡೋದಿಲ್ಲ ಇನ್ನು ನನ್ನಂತೇಳಿ ತಿಳ್ಕೊಂಡು ತಮ್ಮ ಕಿಸೆಯ ಒಳಗಡೆ ಮತ್ತೆ ಕೈಯನ್ನು ಹಾಕಿ ನೋಡಿದಾಗ ಅಷ್ಟೊಂದು ರೊಕ್ಕ ಇರೋದಿಲ್ಲ ಅವ್ರ ಕಡೆ. ರಾಜ್ಕಿಶೋರ್ ಬಾಯಿ ಮೇರೆ ಪಾಸ್ ಪೈಸೆ ನಹಿ ಹೈ, ಹೋತೆ ತೋ ಲೇ ಲೇತಾ ನೋಟ್ ಹೈ, ನೋಡು ನನ್ನ ಹತ್ರ ಹಣ ಇಲ್ಲ ಅಂದರೆ ಚಿಲ್ಲರೆ ಇಲ್ಲ, ನನ್ನ ಹತ್ರ ನೋಟ್ ಇದೆ, ನನ್ನ ಹತ್ರ ಚಿಲ್ಲರೆ ಇತ್ತಂತಂದರೆ ನಾನು ಖಂಡಿತ ಅದನ್ನು ತೆಗೆದುಕೊಳ್ತಾ ಇದ್ದೆ ಅಂತೇಳಿ ಹೇಳಿದಾಗ ಬಸಂತ್ ಉದಾಸದಿಂದ ತುಂಬ ಬೇಜಾರಾಗಿಬಿಡುತ್ತೆ ಅವನಿಗೆ ಅವ್ರು ಆ ರೀತಿ ಹೇಳೋದ್ರಿಂದ. ನೋಟ್ ಹೈ, ಪೈಸೆ ತೋ ಮೇರೆ ಪಾಸ್ ಭಿ ನಹಿ ಹೈ, ಕುಚ್ ಬಿಕಾ ಹಿ ನಹಿ, ನೋಟ್ ಇದೆನಾ ನಿಮ್ಮ ಕಡೆ, ಚಿಲ್ಲರೆ ಹಣನೂ ಕೂಡ ನನ್ನ ಕಡೆ ಇಲ್ಲ, ಯಾಕಂದರೆ ಇನ್ನೂ ಒಂದು ಕೂಡ ಮಾರಾಟ ಆಗಿಲ್ಲ. ರಾಜ್ಕಿಶೋರ್ ತಭಿ ತೋ ಕಹತಾ ತಾ, ಅಚ್ಚಾ ಕಲ್ ಲೇ ಲೂಂಗಾ ಯಾ ಮೇರೆ ಘರ್ ಲೇ ಆನಾ, ಕಿಶನ್ಗಂಜ್ ಮೇ ರಹತಾ ಹೂಂ. ಸರಿಯಾಗಿದ್ರೆ ನಾನು ನಾಳೆ ತಗೊಳ್ತೀನಿ, ಇಲ್ಲ ನೀನೇ ನನ್ನ ಮನೆಗೆ ಅದನ್ನು ತೆಗೆದುಕೊಂಡು ಬಾ, ನನ್ನ ಮನೆ ಕಿಶನ್ಗಂಜಿನಲ್ಲಿ ಇದೆ ಅಂತೇಳಿ ರಾಜ್ಕಿಶೋರ್ ಹೇಳ್ತಾರೆ. ಆಗ ಬಸಂತ್ ನಹಿ ಸಾಬ್ ಆಜ್ ಹಿ ಲೇ ಲೀಜಿಯೇ, ಆಪ್ ನೋಟ್ ಮುझे ದೀಜಿಯೇ, ಮೈ ಭಿ ಬಾಜಾರ್ ಮೇ ಬುನಾ ಲಾತಾ ಹೂಂ. ಬೇಡ, ನೀವು ಇವತ್ತೇ ತೆಗೆದುಕೊಳ್ರಿ ಸರ್ ಇದನ್ನು, ನಾನು ನಿಮಗೆ ನೋಟ್ ಕೊಡ್ರಿ ನನಗೆ, ನಾನು ನಿಮಗೆ ಚಿಲ್ಲರೆಯನ್ನು ತೆಗೆದುಕೊಂಡು ಬಂದು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ರಾಜ್ಕಿಶೋರ್ ಬಾಯಿ ತುಂಬ್ತೋ, ನೀನಂಕರು ಬಿಡೋ ಹಾಗೆ ಕಾಣಿಸ್ತಾ ಇಲ್ಲ ನನ್ನ ಅಂಥೇಳಿ ಇದನ್ನು ಮಾಡ್ತಾರೆ. ಬಸಂತ್ ಬಸ್ ಮೇ ಯಹ ಆಯಾ, ಸ್ವಲ್ಪ ಸಮಯ ಕೊಡ್ರಿ, ನಾನು ಹಿಂಗೆ ಹೀಗೆ ಹೋಗಿ ಹೀಗೆ ಬರ್ತೀನಿ ಅಂಥೇಳಿ ಬಸಂತ್ ಹೇಳ್ತಾನೆ. ರಾಜ್ಕಿಶೋರ್ ಅಚ್ಚಾ ಲೋ ಬುನಾ ಲಾವು ಅಭಿ ಆನಾ, ಸರಿ ಇದನ್ನು ನೋಟನ್ನು ತೆಗೆದುಕೋ, ಚಿಲ್ಲರೆಯನ್ನು ತೆಗೆದುಕೊಂಡು ಬಾ, ಮತ್ತು ಈಗಲೇ ಬಾ ಅಂಥೇಳಿ ಹೇಳ್ತಾರೆ. ಬಸಂತ್ ಅಭಿ ಆಯಾ ಸಾಹಬ್, ಆಪ್ ಯಹಿ ಟಹರೋ, ಅಭಿ ಪಲಕ್ ಮಾರ್ತೆ ಹಿ ಆಯಾ. ಸರ್, ನೀವು ಇದನ್ನು ತೆಗೆದುಕೊಳ್ರಿ ಚಲ್ನಿ, ಇಲ್ಲೇ ನಿಂತ್ಕೊಳ್ರಿ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗಡೆ ನಾನು ಇಲ್ಲಿಗೆ ಬರ್ತೀನಿ ಅಂಥೇಳಿ ಬಸಂತ್ ಹೇಳ್ತಾನೆ. बसंत नोट लेकर बाजार की ओर भागता है, राजकिशोर वही खड़े रहते हैं. धीरे धीरे 15-20 मिनट बीत जाते हैं. जैसे जैसे समय बीतता है वे उत्सुक होकर बाजार की ओर देखते हैं. ನಂತರ ಬಸಂತ್ ನೋಟನ್ನು ತೆಗೆದುಕೊಂಡು ಚಿಲ್ಲರೆ ಹಣವನ್ನು ತೆಗೆದುಕೊಂಡು ಬರ್ಬೇಕಂತೇಳಿ ಮಾರುಕಟ್ಟೆ ಹತ್ರ ಓಡೋಗ್ತಾನೆ. ರಾಜ್ಕಿಶೋರ್ ಅವರು ಅಲ್ಲೇ ನಿಂತ್ಕೊಳ್ತಾರೆ. ಹತ್ತತ್ರ 10ರಿಂದ 15 ನಿಮಿಷ ಆಗುತ್ತೆ, 15ರಿಂದ 20 ನಿಮಿಷ ಆಗುತ್ತೆ, ಆದರೆ ಅವನು ವಾಪಸ್ ಬರೋದೇ ಇಲ್ಲ ಬಸಂತ್. ಆಗ ಸಮಯ ಹೋಗ್ತಾ ಇದೆ ಅಂತೇಳಿ ತಿಳ್ಕೊಂಡು ರಾಜ್ಕಿಶೋರ್ ಅವರು ಅವನು ಬರೋ ದಾರಿಯನ್ನೇ ಕಾಯ್ತಾ ಇರ್ತಾರೆ. ಮಾರುಕಟ್ಟೆ ಹತ್ರನೇ ನೋಡ್ತಾ ನೋಡ್ತಾ ಅವನನ್ನು ಕಾಯ್ತಾ ಇರ್ತಾರೆ. राजकिशोर 15 मिनट हो गए, अब तक नहीं आया, कहाँ रह गया, मुझे तो लगता है अब नहीं लौटेगा. ರಾಜ್ಕಿಶೋರ್ ಅವರು 15 ನಿಮಿಷ ನೋಡ್ತಾರೆ, ಎಲ್ಲಿ ಹೋದ ಇವನು, ಯಾವ ಕಡೆ ಹೋದ, ಇನ್ನೇನು ಇವನು ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ನಿರ್ಣಯವನ್ನು ಮಾಡ್ಕೊಳ್ತಾರೆ ರಾಜ್ಕಿಶೋರ್ ಅವರು.